ಸಿದ್ಧಪೂಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ದೃಶ್ಯಗಳನ್ನು ನೋಡಿದ್ದೀವಿ, ಸಾಕಷ್ಟು ಮಾತಾಡಿದ್ದೀವಿ. ಅದರಲ್ಲೂ ಜಗ್ಗೇಶ್ ಜೊತೆಗೆ ಮಾತು ಅಂತಂದರೆ ಅದೊಂದು ಅದ್ಭುತ. ಅದು ಬನ್ನಿ, ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ವಿನಯ್ ಚಂದ್ರ ಚಿತ್ರದ ಸಂಗೀತ ನಿರ್ದೇಶಕರು. ವಿನಯ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಹೇಗಿತ್ತು ಇದರ ಅನುಭವ ಬಾಡಿಗಾರ್ಡ್ದು? ಬಾಡಿಗಾರ್ಡ್ ನನ್ನ ಜೀವನದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ತುಂಬ ಪ್ರೌಡಾಗಿ, ಯಾಕೆ ಅಂದರೆ ನಾನೊಂದು MNC ಕೆಲಸ ಮಾಡ್ತಿದ್ದವನು. ತುಂಬ ಫ್ರಸ್ಟ್ರೇಟ್ ಆಗ್ತಿದೆ. ಯಾಕೆಂದರೆ MNCಯಿಂದ ನನಗೆ ಬೇಕಾದ ಸಂಬಳ, ಒಳ್ಳೆ ಹುದ್ದೆ ಎಲ್ಲ ಇತ್ತು ನನ್ನ ಹತ್ರ. ಬಟ್ ಎಲ್ಲೋ ಒಳಗಡೆ ನನಗೆ ನಾನೊಬ್ಬ ಮ್ಯೂಸಿಷಿಯನ್, ನಾನೇನು ಅಚೀವ್ ಮಾಡಬೇಕು ಅದಾಗಲಿಲ್ಲ ಅನ್ನೋ ನೋವು ಯಾವಾಗಲೂ ನನಗೆ ತುಂಬ ಕೊರಿತಾ ಇತ್ತು. ಬಟ್ ಇಷ್ಟು ದೊಡ್ಡ ಆರ್ಟಿಸ್ಟ್ ಹತ್ರ ನಾನು ಹೋಗಿ, ಸರ್ ಒಂದ್ಸಲಿ ನಾನು ಮಾಡಿದ್ದೀನಿ ಸರ್, ಒಂಚೂರು ಕೇಳಿ ಅಂತ ನಾನು ಸರ್ನ ರಿಕ್ವೆಸ್ಟ್ ಮಾಡಿದೆ. ಅವ್ರು ಅದನ್ನು ಕೇಳಿ ನನಗೊಂದು ಅವಕಾಶ ಅಂತ ಕೊಟ್ಟರು. ಅದಕ್ಕಿಂತ ದೊಡ್ಡದೇನಿಲ್ಲ. ನಾನು ಇಮಿಡಿಯೇಟಾಗಿ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ನಾನು ಕೆಲಸ ಶುರು ಮಾಡಿದೆ. ರಾಜೀನಾಮೆ ಕುಡ್ದಂಗೂ ಇರಬೇಕು ಅಂತ ಅಡ್ವೈಸ್ ಮಾಡಿದ್ದೆ, ಅದನ್ನು ಹೇಳಿ ಸರ್ ಹೇಳಿದರು. ಬಟ್ ಎರಡನ್ನೂ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಐ ಹ್ಯಾಡ್ ಟು ರಿಸೈನ್ ಆ್ಯಂಡ್ ಕಮ್. ಓಕೆ, ಇದು ಮೊದಲನೇ ಮೂವಿ ಹಾಗಾದರೆ? ಸರ್ ಈ ಎರಡನೇ ಸಿನಿಮಾ ನನ್ನದು. ನಾರಾಯಣಿ ನೀ ಮಹಾರಾಣಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಬಿ ರಾಮಮೂರ್ತಿ ಸರ್. ಇದು ನನ್ನ ಎರಡನೇ ಸಿನಿಮಾ ಸರ್. ಹೇಗನ್ನಿಸ್ತು ಅವ್ರ ಜೊತೆಗಿರೋ ಅನುಭವ? ಫಸ್ಟ್ ಡೇ ವೆನ್ ಯು ಆರ್ ಸರ್ಚಿಂಗ್ ಫಾರ್ ಅ ಸ್ಕ್ರಿಪ್ಟ್, ಅವತ್ತಿಂದ ಇವತ್ತವರೆಗೂ ನಮ್ಮ ಜರ್ನಿ ಅದು ಮರೆಯೋಕ್ಕಾಗ್ದಂಥ ಒಂದು ಜರ್ನಿ ಅದು. ಇನ್ಫ್ಯಾಕ್ಟ್ 1.5 ತಿಂಗಳು ನಾನು ಸರ್ ಕಂಪೋಸಿಂಗ್ ಕೂತು ವಿವ್ ಟ್ರೈ ಟು ಗಿವ್ 5 ಬೇರೆ ಬೇರೆ ಹಾಡುಗಳನ್ನ, ನಾವು ಬೇರೆ ಬೇರೆ ಥರದ ಹಾಡುಗಳನ್ನ, ಅವ್ರ ಮಂಡೇಲಿ ಒಂದು ಕಾನ್ಸೆಪ್ಟ್ ಅಂತ ಇತ್ತು. ಪ್ರತಿಯೊಂದು ಹಾಡಿಗೂ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಹಾಗೆ ಪ್ರತಿಯೊಂದು ಕಾನ್ಸೆಪ್ಟ್ನ ವರ್ಕ್ ಮಾಡಿ 5 ಡಿಫ್ರೆಂಟ್ ಆಗಿರೋ ಹಾಡುಗಳನ್ನ ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಗ್ರೇಟ್. ಜೊತೆಗೆ ಜಗ್ಗೇಶ್ ಅವರು ಕೂಡ ಒಂದು ಹಾಡು ಹಾಡಿದ್ದಾರೆ ಇದರಲ್ಲಿ, ಕಾಲಜ್ಞಾನಿ ಮಂಟೇಸ್ವಾಮಿಯವರ ಹಾಡು. ಅದನ್ನು ಮನೋಹರ್ ಸರ್ ನಮ್ಮ ಜೊತೆ ಕೂತ್ಕೊಂಡು ಅವ್ರು ಬೇರೆ ಲಿರಿಕ್ ಬರೆದ್ರು ಅದಕ್ಕೆ. ಸೊ ಅದನ್ನು ಬೇರೆ ಥರ ಟ್ಯೂನ್ ಮಾಡಿ ಅದನ್ನ ಸಿನಿಮ್ಯಾಟಿಕಾಗಿ ಪ್ರೆಸೆಂಟ್ ಮಾಡೋದು ಒಂದು ಚಾಲೆಂಜ್. ಸೊ ಈ ಸಿನಿಮಾದ ನನಗೆ ಅವಕಾಶ ಸಿಕ್ತು. ಅದು ಇಟ್ಸ್ ಮೈ ಲಕ್ ಅನ್ಕೊತೀನಿ. ಹೇಗೆ ಸಿದ್ಧಪೂಜೆ ಪದದ ಅನುಭವ ಜಗ್ಗೇಶ್? ನನಗೆ ಅಪರೂಪಕ್ಕೆ ನನಗೆ ಹಾಡಬೇಕು ಅಂತ ಆಸೆ ಆಗುತ್ತೆ ಸರ್. ನಾನು ಸಾಮಾನ್ಯವಾಗಿ ಇನ್ನೊಬ್ಬರು ಅನ್ನಕ್ಕೆ ಕೈ ಹಾಕಲ್ಲ. ನಾನು ಯಾರೋ ಒಬ್ಬ ಸಿಂಗರ್ ಆಡಿದ್ರೆ ಅವನೊಂದು ದುಡ್ಡು ಬರುತ್ತೆ. ಸುಮ್ಮನೆ ನಾವು ಆ್ಯಕ್ಟಿಂಗ್ ಮಾಡಿಕೊಂಡು ನಾವೇ ಆಡಿಕೊಂಡು ಅವೆಲ್ಲ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅಂತ ಅದೇನೋ ನನಗೊಂದು ನನ್ನ ಪರ್ಸ್ನಲ್, ಬೇರೆಯವ್ರ ಬಗ್ಗೆ ಅಲ್ಲ ನನಗೆ. ಸೊ ಹಂಗಾಗಿ ನಾನು ಆಡೋಕ್ಕೆ ಹೋಗಲ್ಲ ನಾನು. ಬಟ್ ಪೆಕ್ಯುಲರ್ ಸೌಂಡಿಂಗ್ ಇದ್ದರೆ ಆಡೋಕ್ಕೆ ಇಷ್ಟಪಡ್ತೀನಿ ನಾನು. ಇದನ್ನು ನೋಡಿದ ತಕ್ಷಣ ನಾನು ಆ ಸ್ಕೇಲ್ನ ನೋಡಿಕೊಂಡೆ, ಇದು ಏನು ರೇಂಜ್ ಇದೆ, ಪಾರಲ್ಲ ನನ್ನ ರೇಂಜ್ಗಿದೆ ಅಂತ ಹೇಳಿ ಆಯ್ತಪ್ಪ ನಾನೇ ಹಾಡ್ತೀನಿ ಇದನ್ನು. ಓಕೆ, ಬನ್ನಿ ಹಾಗಾದರೆ. ಜಗ್ಗೇಶ್ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಜೊತೆಗೆ ಏನಂದ್ರೆ ಆ ಸೊಗಡೇನಿದೆ, ಆ ಜಾನಪದ ಸೊಗಡು, ಆ ಸೊಗಡು ಅದರಲ್ಲಿದೆ. ಆ ಸಿದ್ಧಪೂಜೆಯ ಪದ, ಅವರು ಹಾಡಿರೋ ಬಗ್ಗೆ ಆ ದೃಶ್ಯ ನೋಡೋಣ ಬನ್ನಿ. ನಂಬಿದೋರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ ಭಕ್ತಿ ಭಾವಕ್ಕೆ ಒಡೆಯ ಕಾಣು ಬಾಲಾಲೋಚನ ದಯ್ಯ ಕಾಣು ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ ನನ್ನಪ್ಪ. ಈ ಮೂಲ ಚಿತ್ರದ ಬಗ್ಗೆ ಮಾತಾಡೋದಾದರೆ, ಮಲಯಾಳಂ ಚಿತ್ರದ ಬಗ್ಗೆ, ಸೊ ಅದರಲ್ಲಿ ಒಂದು ಈ ಟೆಲಿಕಾಂ ಕಂಪ್ನಿಯ ರಿಂಗ್ ಟೋನನ್ನು ಬಳಸಿರುವಂಥದ್ದು, ಡೊಕೊಮೊ. ಇದರಲ್ಲಿ ಏನಾದರೂ ಬೇರೆ ಏನಾದರೂ ಆಗಿದೆಯಾ? ಏನಾದರೂ ಬೇರೆ? ಇಲ್ಲ, ನಾನು ಅದು ಅವರು ಡೊಕೊಮೊ ಬಳಸಿದ್ದು ಏನಕ್ಕೆ ಅಂದರೆ ಅವರು ಟೈಅಪ್ ಮಾಡಿಕೊಂಡ್ರು. ಆಗಷ್ಟೇ ಅವರು ಆ ಡೊಕೊಮೊ ಕಂಪನಿ ಲಾಂಚ್ ಮಾಡಿದಾಗ ಅದಕ್ಕೆ ಪೂರಕವಾಗಿ ಬಂದಿದೆ. ಸೊ ಅವರು ಟೈಅಪ್ ಮಾಡಿಕೊಂಡು ಏನೋ ಮಾಡ್ಕೊಂಡಿದ್ರು. ನಾನು ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ಸರ್. ನಾನು ಇದರಲ್ಲಿ ಈ ನನ್ನ ಇಷ್ಟವಾದಂಥ ಒಂದು ಮ್ಯೂಸಿಕ್ ಹಾಕೊಂಡು ಗುಡ್ ಬ್ಯಾಡ್ ಅಗ್ಲಿ ಸೌಂಡ್ ಹಾಕಿದ್ದೀನಿ. ನಂಗೆ ತುಂಬ ಇಷ್ಟವಾದ ಸೌಂಡ್ ಅದು. ಓಕೆ. ಸೊ ಆ ಸೌಂಡನ್ನು ನಾನು ಬಳಸ್ಕೊಂಡೆ. ಅಂದರೆ ಒಂದು ಪೆಕ್ಯುಲರ್ ಸೌಂಡ್ ಬರುತ್ತೆ ಫೋನಲ್ಲಿ ಒಂದು ಅಂತ. ಸೊ ಆ ಕಾನ್ಸೆಪ್ಟೇ ಚೆನ್ನಾಗಿದೆ. ಇವತ್ತು ಸಾಮಾನ್ಯವಾಗಿ ಈ ಮೊಬೈಲ್ಗಳಿಗೆ ಫೋನ್ ಬಂದಾಗ ನೆನ್ನೆನೂ ನಾನು ಗಮನಿಸ್ತೇವೆ, ಒಬ್ಬ ವಿದ್ಯಾವಂತ ಯಾವುದೋ ಒಂದು ಫೋನ್ ಬಂತು, ಅಪ್ಪಿತಪ್ಪಿ ರಾಂಗ್ ಕಾಲ್ಸ್ ಬಂದ್ಬಿಡುತ್ತೆ ಮೊಬೈಲ್ಗೆ. ಹೇಳಿ ಯಾರು, ಹೇಯ್ ಮಾಡೋ ಕಸ, ಅವಾಗ ಹರ್ಟ್ ಆಗಿಬಿಡುತ್ತೆ ಅವ್ರು ಯಾರಿಗೂ. ನನಗೆ ಆಗಿದೆ ಆ ಥರ. ನಾನು ಜಗ್ಗೇಶ್ ಅಂತ ಹೇಳ್ಬಿಟ್ರೆ ಅವ್ರು ತುಂಬ ಖುಷಿ ಆಗ್ಬಿಡ್ತಾ ಇತ್ತು. ನಾನು ಮಿಸ್ ಆಗಿ ಒಂದು ನಂಬರ್ ಬೇರೆ ಹೊಡೆದಾಗ ಅದೆಲ್ಲ ಒಂದು ಕಡೆ ಹೊರಟಾಯಿತು.
ನಾನು ಯಾರಿಗೋ ಒಬ್ರು ಕೇಳಿದಾಗ ಅವನು ಹಂಗೆ ಬೈತಿದ್ದ ನನಗೆ, ಏಯ್ ನಿನಗೆ ಮಾಡೋ ಕೆಲಸ ಇದ್ದಾನೆ ಬೆಳಗ್ಗೆನೆ ಇಡ ಫೋನ್ ಕೆಳಗಡೆ. ಸಿ ಅದನ್ನು ಫೀಲ್ ಮಾಡಿದ್ದಾನೆ ಡೈರೆಕ್ಟ್ರು. ಇವಾಗ ಲ್ಯಾಂಡ್ಲೈನಿಗೆ ಮಾಡೋರು ಮುಂಚೆ ಸಾರಿ ರಾಂಗ್ ನಂಬರ್ ಅಂತ ಹೇಳೋರು, ಈಗ ಮೊಬೈಲಿಗೆ ಮಾಡಿದ್ರೆ ಅವ್ರಿಗೆಲ್ಲ ಏನಾಗುತ್ತೆ, ಪೋಸ್ಟ್ ಪೇಡ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವ್ರಿಗೆ ಹೋಗ್ಬಿಟ್ಟು ನೀವು ಫೋನ್ ಕೇಳೋದಂದರೆ ಸಾರಿ ಸರ್ ಅಂತಿರ್ತಾರೆ. ಯಾಕೆಂದರೆ ಟೋಕನ್ ಇರಲ್ಲ ಅದರಲ್ಲಿ, ಮರ್ಯಾದೆ ಹೋಗ್ಬಿಡುತ್ತೆ. ಡ್ರೆಸ್ ಮಾತ್ರ ಜೋರಾಗಿರುತ್ತೆ, ಫೋನಲ್ಲಿ ಇರಲ್ಲ, ಟೋಕನ್ ಡಾಲರ್ಸ್ ಹಾಕಿರಲ್ಲ. ಸೊ ಆ ಥರ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳೆಲ್ಲ ಎದುರಿಸ್ತಿರ್ತಾರೆ ಕೆಲವರೆಲ್ಲ. ಅದನ್ನು ಪ್ಲೇ ಮಾಡ್ಕೊಂಡು ಆ ಹೀರೋಯಿನ್ ಆ ಫೋನಲ್ಲಿ ಅವ್ನು ಆಟ ಆಡಿಸೋದು ಸೀನ್ ಇದೆಯಲ್ಲ, ಅಲ್ಲಿಂದ ಅವ್ನ ಲೈಫ್ ಬಿಲ್ಡ್ ಆಗುತ್ತಾ, ಇರಿಟೇಷನ್ ಆಗುತ್ತಲ್ಲ, ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ನೋಡಿ. ನಿಜ ನಿಜ. ಪರಿಮಳ ಅವರ ತಾವು ಹಿಂದೆಲ್ಲ ಚಿತ್ರಗಳನ್ನು ನಿರ್ಮಾಣ ಮಾಡಿದಿರಿ. ಹೌದು. ಸೊ ಅದರಲ್ಲಿ ಇಲ್ದೇ ಇರುವಂಥದ್ದು ಇದರಲ್ಲಿ ಒಂದು ವಿಶೇಷತೆ ಏನಾದರೂ ಇದೆ ಅಂತ ಅನಿಸುತ್ತೆ ತಮಗೆ ಅಂತ? ಫಸ್ಟ್ ಆಫ್ ಆಲ್ ನಮ್ಮ ಬ್ಯಾನರ್ ಗುರುರಾಜ ಫಿಲಮ್ಸ್, ಮನೆಯವ್ರದ್ದು ನಂದು 25-30 ವರ್ಷದ ಕನಸು. ನಾವು ಮಂತ್ರಾಲಯದಲ್ಲಿ ಕೂತ್ಕೊಂಡಿರುವಾಗ ಒಳಗಡೆ ಬೃಂದಾವನ ಹತ್ರ ಹೋಗೋಷ್ಟು ಇರಲಿಲ್ಲ. ಈಚೆ ಕೂತ್ಕೊಂಡು ಆ ಕಿಟಕಿಯಿಂದ ನೋಡಿಕೊಂಡು ಅವಾಗ ಹೇಳೋರು, ಇವರೇ 500 ರೂಪಾಯಿ ದುಡಿದ್ರೆ ದೊಡ್ಡ ವಿಚಾರ. ಆದರೆ ಎಷ್ಟು ಆತ್ಮವಿಶ್ವಾಸ ಇತ್ತಂದರೆ, ನಮ್ಮದು ಪ್ರೊಡಕ್ಷನ್ ಹೌಸ್ ಮಾಡ್ತೀವಿ, ಅದಕ್ಕೆ ರಾಯರ ಹೆಸರಿಡೋಣ, ಗುರುರಾಜ ಫಿಲ್ಮ್ಸ್ ಅಂತ ಮಾಡೋಣ ಅಂತ. ಅಷ್ಟು ವರ್ಷದ ಕನಸು. ಅದು ನೆನಸಾಗತ್ತಾ ಇಲ್ವ ಅಂತಲೇ ಗೊತ್ತಿರಲಿಲ್ಲ. 25-30 ವರ್ಷ ಆದಮೇಲೆ ಇವತ್ತು ಗುರುರಾಜ ಫಿಲ್ಮ್ಸ್ ಅಂತ ಒಂದು ಸಮಸ್ಯೆ ಸ್ಟಾರ್ಟ್ ಮಾಡಿದಾಗ ಒಂಥರ ಇದೆಲ್ಲೋ ನಮ್ಮ ಬ್ಯಾನರ್ ಅಂತಲೇ ಅನಿಸಲ್ಲ, ಕಂಪ್ಲೀಟ್ ಇದ್ದು ದೇವ್ರದ್ದು ಅಂತ ಅನ್ಸ್ಬಿಟ್ಟು ಇಟ್ಸ್ ಸೋ ಕೂಲ್. ಮನುಷ್ಯ ಈ ಕನಸು ಕಾಣಬೇಕು ಅಂತ, ಸೊ ಅದು ಜಗ್ಗೇಶ್ ಅವ್ರಿಗೆ ಮೊದಲಿಂದನೂ ಇತ್ತೇನೋ ಅಂತ. ಭಾರಿ. ಇಲ್ಲಾಂದರೆ ಒಂದು ಫುಟ್ಪಾತಿಂದ ಜೀವನ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬರಬೇಕಂದ್ರೆ ದೇವರ ಆಶೀರ್ವಾದದ ಜೊತೆಗೆ ಆತ್ಮವಿಶ್ವಾಸ ಇರಬೇಕು. ಇವತ್ತು ಎಷ್ಟು ಜನ ಪ್ರೊಡ್ಯೂಸರ್ಸ್ ರಿಜೆಕ್ಟ್ ಮಾಡುವಾಗ ಬೆಳಗ್ಗೆದ್ದು ಒಂದು ಮಿರರ್ ನೋಡಿಕೊಂಡು ಇವಾಗ ಲಿಫ್ಟಲ್ಲಿ ಬರುವಾಗ ಅವತ್ತೇನು ಹೇಳ್ತಾಯಿದ್ರು, ಆ ಡೈಲಾಗ್ ಇವತ್ತೇ ಹೇಳ್ತಾಯಿದ್ರು, ನಮ್ಮ ಲಿಫ್ಟಲ್ಲಿ ಮಿರರ್ಸ್ ಇದೆ, ಇಬ್ಬರು ಬರುವಾಗ ನೋಡ್ಬಿಟ್ಟು ಏನು ಹ್ಯಾಂಡ್ಸಮ್ ಆಗಿದ್ದೀನಿ ಪಾರು, ಶಿಶು ಅದೆಷ್ಟು ಹಾಕೊಡ್ತಾಳೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ನೋಡಿ ಪಾರು ಅಂತ. ಸಿ ದಟ್ ಈಸ್ ವಾಟ್ brings him till here. डेजी जी फाइनली आप क्या बोलना चाहती हैं? सिर्फ एक ही चीज़, दैट द ब्यूटी ऑफ दिस फिल्म इज द वे हाउ सिंपल इट इज़. इट्स अ वेरी सिंपल मूवी जिसके अंदर ज़्यादा एग्जैजरेट नहीं किया है फीमेल को, या मतलब जैसे बोलते हैं कि ओके फीमेल, जनरली मूवी के अंदर एक फीमेल होती है खाली ग्लैमर क्वेश्चन के लिए, बट दिस मूवी इज़ नॉट दैट. द फीमेल हैज़ बीन पोर्ट्रेड वेरी सिंपली, a very 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 today's girl who is naughty, falls in love, gets betrayed. आपकी कॉलेज डेज याद आ गए? कॉलेज डेज वैसे देखा जाए याद आ गए, बट आई हैव बीन वर्किंग आपको सिंस कॉलेज में कोई भी कैच नहीं डाला? Sir, I have been working since my 10th grade. So even though when I was in college, I was a blacklister. I was only yeah, because I only gave the exams. Attendance, तो मतलब it was almost nil. ಹಾಡುಗಳು ತುಂಬ ಅದ್ಭುತವಾಗಿ ಬಂದಿವೆ. ಅದರಲ್ಲಿ ತುಂಬ ಇಷ್ಟವಾಗಿರುವಂಥದ್ದು ಯಾರು ತಮಗೆ? ಸರ್, ಒಂದು ಮಾಂಟೇಜ್ ಸಾಂಗ್ ಮಾಡಿದ್ದೇವೆ ಸಿನಿಮಾದಲ್ಲಿ. ಝುಳು ಝುಳು ನಗೆಯ ಸಂಗೀತ ಕೇಳುತ್ತಾ ನಾ ಜೀವಂತ, ಖುಷಿ ಪಡುತ್ತಿರುವೆ ನಿಂಗೀಗ ಸೋಲುತ್ತಾ ನಾ ಬೇಕಂತ ಅದೊಂದು ಹಾಡು. ಆಂಟಿಗೆ ತುಂಬ ಇಷ್ಟ ಹಾಡೋದು. ಸೊ ಫೇವ್ರೆಟ್ ಸಾಂಗ್ ಆಸ್ ಇನ್ ದ ಫಿಲ್ಮ್. ಅಲ್ಲ, ಜೊತೆಗೆ ಇದರಲ್ಲಿರುವಂಥ ಕ್ವಾಲಿಟಿಗಳ ಬಗ್ಗೆ ಜನಗಳಿಗೆ ಮುಟ್ಟಿಸುವಂಥದ್ದು ಏನಾದರೂ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನಗಳು ಏನಾದರೂ ಮಾಡ್ತಾ ಇದ್ದೀರಾ? ಫ್ರಮ್ ಕಾಲೇಜ್ ಡೇಸ್ ಟು ಒಂದು ಮೆಚ್ಯೂರ್ ಲವ್ ಟು ಎಲ್ಲ ಏಜ್ ಗ್ರೂಪ್ ಅವರು, ಟೀನೇಜ್ ಅವ್ರಿಗೂ ಅರ್ಥ ಆಗೋಂಥದ್ದು, ಮಿಡ್ಲ್ ಏಜ್ ಅವ್ರಿಗೂ ಫೀಲ್ ಆಗೋಂಥದ್ದು ಅಂಥ ಒಂದು ಬ್ಯೂಟಿಫುಲ್ ಲವ್ ಸಬ್ಜೆಕ್ಟ್. ಸೊ ಎಲ್ಲ ವರ್ಗಕ್ಕೂ ಅದು ರೀಚ್ ಆಗುತ್ತೆ. ಅದು ಕ್ಲಾಕ್ ಥರ 12, 3, 6, 9 ಆ ಥರ ಹೋಗುತ್ತೆ. ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ. ಅದೇ ಈ ಸ್ಕ್ರಿಪ್ಟಿನ ಮಹತ್ವ. ಓಕೆ, ಅವನು ವೆರಿ ಸ್ಪಾಂಟೇನಿಯಸ್ ಟೈಮ್. ಓಕೆ, ಸೊ ಈ ಚಿತ್ರ ನೋಡಿದ್ರೆ ಅಂಥ ಉತ್ಸಾಹ ಬರುತ್ತೆ ಮತ್ತೆ ಅಂತ? 100% ಬರುತ್ತೆ. ಓಕೆ, 100% ಬರುತ್ತೆ. ನಮ್ಮ ಥ್ರಿಲ್ಲರ್ ಮಂಜು ಅವ್ರಿಗೆ ಒಂದು ಪೋರ್ಷನ್ ಕೊಟ್ಟರು, ಆ್ಯಕ್ಷನ್ ಪೋರ್ಷನ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸರ್, ಹಿಂದಿ ಫಿಲಮ್ ಆ ಥರ ಇರುತ್ತೆ ಸರ್. ಅವ್ರು ಮ್ಯಾಟ್ರಿಕ್ಸ್ ಎಲ್ಲ ಮಾಡಿದ್ದಾರೆ, ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗುತ್ತೆ. ನಮ್ಮ ಕನ್ನಡ ಲೆವೆಲ್ಗೆ ಶಾಕ್ ಆಗೋ ಥರ ನಾನು ತಗೊಡ್ತೀನಿ ಅಂದರು. ಪಾಪ ತಕ್ಕೊಟ್ಟಿದ್ದಾರೆ ಥ್ರಿಲ್ಲರ್ ಮಂಜು ಅವರು. ಓಕೆ, ಆ ಥರ. ಸೊ ಬರೋದೇ ಒಂದು ಫೈಟೇನೋ ಅಷ್ಟೇನೋ? 3 ಫೈಟ್ ಇದೆ ಪಿಕ್ಚರ್. 3 ಫೈಟ್ ಹಾಕಿರಾ? 3 ಫೈಟ್ ಇದೆ, ಕಮರ್ಷಿಯಲ್ ಎಲಿಮೆಂಟ್ಸು. 3 ಫೈಟು ಅದ್ಭುತವಾಗಿ ಬರ್ತದೆ. ಎಸ್ ಜಗ್ಗೇಶ್ ಅವರೇ, ಭಾಳಷ್ಟು ಕನಸುಗಳಿದೆ ನಿಮಗೆ. ನಿಮ್ಮ ಕನಸುಗಳೆಲ್ಲದು ಸಾಕಾರ ಆಗಲಿ, ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಯಾಕಂದರೆ ಜಗ್ಗೇಶ್ ಅಂದಾಕ್ಷಣನೇ ನೋಡುಗರ ಮನಸ್ಸಲ್ಲಿ ಏನೋ ಒಂದು ಲೆಕ್ಕದಲ್ಲಿ ಒಂದು 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 ಪುಳಕ, ನಮ್ಮೆಲ್ಲ ಚಿಂತೆಯನ್ನು ಮರೆಸ್ತಾರೆ.
ಅವ್ರನ್ನ ನೋಡ್ತಾನೆ ನಾವೊಂದಿಷ್ಟು ನಗ್ತೀವಿ ಮನಸಾರೆ ಅನ್ನುವಂಥದ್ದು. ಸೊ ಇಂಥ ನಗಿಸುವಂಥ ಜೊತೆ ಒಂದಿಷ್ಟು ಸಂದೇಶಗಳನ್ನು ಕೊಡುವಂಥ ಹಲವಾರು ಚಿತ್ರಗಳು ಬರಲಿ. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಜಗ್ಗೇಶ್ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನೆಲ್ಲ ಪ್ರೇಕ್ಷಕರುಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ, ಬಾಡಿಗಾರ್ಡ್ ಚಿತ್ರ ಇವನ್ ಹಿಂದಿ ಬಂದಿದೆ, ತಮಿಳ್ ಬಂದಿದೆ, ನಮ್ಮ ಒಂದು ಬ್ಯಾಂಗ್ಳೂರು ಮಹಾನಗರದಲ್ಲೇ ನೋಟಿನ 14 ಭಾಷೆನೂ ನೋಡೋ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಕನ್ನಡಕ್ಕೂ ಒಂದು ಪ್ರಯಾರಿಟಿ ಕೊಟ್ಟು ನಮ್ಮ ಪ್ರಯತ್ನಕ್ಕೆ ಪುರಸ್ಕಾರ ಮಾಡಿ. ನಿಜ. ಓಕೆ ಪರಿಮಳ ಅವರೇ, ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ. ತಮ್ಮ ಕೂಡ ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ವಿನಯ್ ಚಂದ್ರ ಅವ್ರದ್ದು 2ನೇ ಪ್ರಯತ್ನ, ಆದರೆ ಅದ್ಭುತವಾಗಿ ಮೂಡಿ ಬಂದಿವೆ ಹಾಡುಗಳು. ಸೊ ಇನ್ನೂ ಎತ್ತರಕ್ಕೆ ಬಿಡಿರಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಡೆಸಿ ತಮ್ಮ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಇದು ಬಾಡಿಗಾರ್ಡ್ ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡಿದರೆ ಜಗ್ಗೇಶ್. ಜೊತೆಗೆ ಅವರಿಗೆ ಸಾಕಷ್ಟು ಕನಸುಗಳಿದೆ, ಕನವರಿಕೆಗಳಿದೆ. ಜೊತೆಗೆ ಅಂದರೆ ಜಗ್ಗೇಶ್ ಬೆಳೆದು ಬಂದಂಥ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಬಹುಶಃ ಹಿಂದಿರುಗಿ ನೋಡಿದ್ರೆ ಇವರೇನ ಜಗ್ಗೇಶ್ ಅನ್ನಬೇಕು. ಸೊ ಅಂಥ ಒಂದು ಬೆಳವಣಿಗೆ ಈ ಮುಖಾಂತರ ಕೂಡ ಇನ್ನೂ ಎತ್ತರಕ್ಕೆ ಅಂತ ಜಗ್ಗೇಶ್ ಕನಸನ್ನು ಕಾಣ್ತಾ ಇದ್ದಾರೆ. ಅವರೆಲ್ಲ ಆಸೆಗಳು ಈಡೇರಲಿ, ಈ ಚಿತ್ರ ಹಿಟ್ಟಾಗಲಿ. ಇನ್ನೇನು ಕೆಲವೇ ದಿನಗಳ ಒಳಗೆ ಈ ಚಿತ್ರ ತೆರೆಗೆ ಅಪ್ಪಳಿಸ್ತಾ ಇದೆ. ಕನ್ನಡಿಗರೆಲ್ಲರೂ ಕೂಡ ಬೆಂಬಲಿಸಬೇಕು. ಈ ಚಿತ್ರವನ್ನು ನೋಡಿ ಅವರಿಗೊಂದಷ್ಟು ಶಾಬಾಷ್ಗಿರಿಗಳನ್ನು ಹೇಳಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಗುರು ಕಾಲೇಜ್ ನಿಂಗೆ ವಿದ್ಯಾಭ್ಯಾಸ ಸಾಕು ನಿಂಗೆ, ಓ ಯಾಕೆ ಗುರು ಕಾಲೇಜ್ ನಿಂಗೆ ವಿದ್ಯಾಭ್ಯಾಸ ಸಾಕು ನಿಂಗೆ. 4 ಮಕ್ಕಳಿಗೆ ಟ್ಯೂಷನ್ ಹೇಳಿ ಸಂಸಾರ ಮಾಡೋ ಏಜು, ದಾರಿ ತಪ್ಪದೆ ಮನೆಗೆ ಹೋಗಿ 90 ಬಿಟ್ಕೊಂಡು ಮಲ್ಕೋಮ